ಮೊಬೈಲ್ ಡೇಟಾವನ್ನು ಯಾವತ್ತೂ ಕೂಡ ಓಪನ್ ಆಗಿಡುವವರು ಈ ವಿಡಿಯೋವನ್ನು ತಪ್ಪದೆ ನೋಡಿ. ಎಲ್ಲರಿಗೂ ಪಟು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಗೇಮ್ಸ್, ಆಡಿಯೋ ವಿಡಿಯೋ ಶಾಪಿಂಗ್ ಮತ್ತು ಆನ್ಲೈನ್ ಶಿಕ್ಷಣದಿಂದ ಹಿಡಿದು ಬಹುತೇಕ ಎಲ್ಲದಕ್ಕೂ ಆನ್ಲೈನ್ ಬೇಕೇ ಬೇಕು. ಸ್ಮಾರ್ಟ್ ಫೋನನ್ನು ಬಳಸುತ್ತಾರೆ. ಆದರೆ ಎಲ್ಲ ವಿಚಾರಗಳನ್ನು ಬಳಸಲು ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿರುವುದು, ಅಂದರೆ ಮೊಬೈಲ್ನ ಡೇಟಾ ಇರುವುದು ಅವಶ್ಯಕತೆ. ಏಕೆಂದರೆ ಡೇಟಾ ಇಲ್ಲದೆ ಸ್ಮಾರ್ಟ್ಫೋನ್ ಹೊಂದಿದವರು ಯಾವುದೇ ಪ್ರಯೋಜನ ಇಲ್ಲ. ಕೆಲವು ಜನರು ಇಂಪಾರ್ಟೆಂಟ್ ಮೆಸೇಜ್ ಬಂದ ತಕ್ಷಣ ಉತ್ತರಿಸಲು ತಮ್ಮ ಫೋನ್ನಲ್ಲಿ ದಿನವಿಡೀ ಮೊಬೈಲ್ ಡೇಟಾವನ್ನು ಓಪನ್ ಆಗಿ ಇರಿಸುತ್ತಾರೆ. ಹಾಗಾದರೆ ಈ ರೀತಿ ಮೊಬೈಲ್ ಡೇಟಾವನ್ನು ಓಪನ್ ಆಗಿರುವವರು ತಪ್ಪದೆ ನೋಡಬೇಕಂತಲೇ ಹೇಳ್ಬೋದು. ಮೊಬೈಲ್ ತುಂಬ ಉಪಯುಕ್ತ ಸಾಧನ. ನಿಮಗೆ ಒಂದು ಪ್ರಮುಖ ಮೆಸೇಜ್ ಸ್ವೀಕರಿಸಬೇಕಾದರೆ ಅಥವಾ ಇಲ್ಲದಿದ್ದರೆ ನೀವು ಖಂಡಿತವಾಗಿಯೂ ಡೇಟಾ ಆನ್ನಲ್ಲಿ ಇರಿಸ್ತೀರಿ. ಓಕೆ, ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದು ಬಿಡ್ತೇನೆ. ಬ್ಯಾಟರಿ ಖಾಲಿಯಾಗುತ್ತದೆ. ಮೈನಾಗಿ ಬ್ಯಾಟರಿ ಖಾಲಿ ಆಗ್ತದೆ. ನೀವು ಡೇಟಾ ಇಟ್ಕೊಂಡ್ರೆ ನಿಮ್ಮ ಸಾಮಾನ್ಯಕ್ಕೆ ಹೋಲಿಸಿದರೆ ಸ್ವಲ್ಪ ಬ್ಯಾಟ್ರಿ ನೀವು ಯೂಸ್ ಮಾಡಲಿಲ್ಲ ಅಂದರೂ ಸ್ವಲ್ಪ ಕಡಿಮೆ ಆಗ್ತದೆ ಬ್ಯಾಟ್ರಿ. ಮತ್ತು ಡೇಟಾ ಬಳಕೆ ಏನಾಗಿದ್ರೆ ಮೊಬೈಲ್ ಡೇಟಾ ಯಾವಾಗಲೂ ಆನ್ಲೈನ್ನಲ್ಲಿ ಇರುವುದರಿಂದ ನಿಮ್ಮ ಯಾವಾಗಲಿನಿಂದಲೂ ಹೆಚ್ಚು ನೀವು ಸ್ವಲ್ಪ ಡೇಟಾ ಖಾಲಿ ಆಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಭದ್ರತಾ ಅಪಾಯ, ಇದನ್ನು ಸ್ವಲ್ಪ ನೀವು ಎಚ್ಚರಿಸಿಕೊಳ್ಳಿ. ಮೊಬೈಲ್ ಡೇಟಾ ಯಾವಾಗಲೂ ಆನ್ ಆಗಿರುವಾಗ ಅದು ನಿಮ್ಮ ಸಾಧನವನ್ನು ಮಾಲ್ವೇರ್, ವೈರಸ್ಗಳು ಮತ್ತು ಹ್ಯಾಕರ್ಗಳಿಂದ ಒಡ್ಡಿಕೊಳ್ಳಬಹುದು. ಅವರು ನಿಮ್ಮ ಫೋನನ್ನು ಸುಲಭವಾಗಿ ಹ್ಯಾಕ್ ಮಾಡಬಹುದು. ಏಕೆಂದರೆ ನಿಮ್ಮ ಫೋನ್ ಯಾವಾಗಲೂ ಇಂಟರ್ನೆಟ್ಗೆ ಸಂಪರ್ಕದಲ್ಲಿರುತ್ತದೆ ಮತ್ತು ನಿಮ್ಮ ಫೋನ್ ಅಥವಾ ಅಪ್ಲಿಕೇಶನ್ಗಳ ಮೂಲಕ ಇಂಟರ್ನೆಟ್ ಲಾಭವನ್ನು ಪಡೆಯುತ್ತದೆ. ಅದಕ್ಕೋಸ್ಕರ ಯಾರು ಕೂಡ ಹೇಳ್ದಂಥ ಒಂದು ಟ್ರಿಕ್ ಹೇಳ್ಕೊಡ್ತೇನೆ. ನೀವು ನಿಮ್ಮ ಮೊಬೈಲನ್ನು ಒಂದು ವಾರಕ್ಕೊಮ್ಮಾದರೂ ರೀಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೇನೆ. ಲೊಕೇಶನ್ ಅಥವಾ ಪರ್ಸನಲ್ ಡೇಟಾ ಟ್ರ್ಯಾಕಿಂಗ್ ಸಮಸ್ಯೆ ಆಗ್ತದೆ. ನೆಕ್ಸ್ಟ್ ಬಂದುಬಿಟ್ರೆ ಕಿರಿಕಿರಿ, ಅದೇ ನೋಟಿಫಿಕೇಷನ್ ಎಲ್ಲ ಬರ್ತಾ ಅದಿರ್ತದೆ. ಅದರಿಂದ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಇರ್ತದೆ. ನೀವು ಇಷ್ಟನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಡೇಟಾ ಆನ್ ಮಾಡಿ ಅಂತ ಹೇಳ್ತಾ. ಲವ್ ಯು ಸೊ ಮಚ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ.